ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಶ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವೆಲ್ಲ ಜಾಹೀರಾತಿನಲ್ಲಿ ಕೆಲವೊಂದು ಕ್ರೀಮ್ಗಳನ್ನು, ಪೌಡರ್ಗಳನ್ನು ಅದನ್ನೆಲ್ಲ ನೋಡ್ತೀರಾ. ಅದನ್ನು ನಾವು ಹಚ್ಚಿದಾಗ ನಮ್ಮ ಸೌಂದರ್ಯವರ್ಧಕ, ನಮಗೆ ಮುಖ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಒಂದು ವಯಸ್ಸನ್ನು ಮುಂದೂಡುತ್ತೆ, ನೀವು ಅದ್ಭುತವಾಗಿ ಕಾಣ್ತೀರಾ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿ ಈ ಒಂದು ಶಾಂಪೂನ ಹಾಕೊಳ್ಳಿ, ನೀವು ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ನಿಮ್ಮ ಕೂದಲು ಉದ್ದವಾಗಿರುತ್ತೆ. ಏಕೆಂದರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂದಲು ತೆಳುವಾಗ್ತಾ ಇದೆ. ಹಾಗಾಗಿ ಹಿಂದಿನವರಿಗೆ ಹೋಲಿಸಿದ್ರೆ ಆ ಕೂದಲಿನ ಒಂದು ದಟ್ಟಣೆ ಏನಿದೆ, ಆ ಥಿಕ್ನೆಸ್ಸು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಹೇಳ್ತಾರೆ. ಮುಖದಲ್ಲಿ ಸುಕ್ಕು ಬರೆದಿದ್ದ ಹಾಗೆ ತಡೆಗಟ್ಟಕ್ಕೆ ಈ ಒಂದು ಕ್ರೀಮ್ಗಳನ್ನು ಬಳಸಿ ಅಂತೆಲ್ಲ ಹೇಳ್ತಾರೆ. ಆದರೆ ಜಾಹೀರಾತಲ್ಲಿ ಇದೆಲ್ಲ ನೋಡ್ಬೋದು, ಇದನ್ನು ಬಳಕೆ ಮಾಡ್ಬೋದು, ಆದರೆ ಪ್ರಯೋಜನ ಆಗ್ತಾ ಇರಲ್ಲ. ಅನ್ಕೋಬೋದು, ಅಯ್ಯೋ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ. ಆಮೇಲೆ ಕೂದಲು ಉದುರ್ತಾ ಇರುತ್ತೆ, ಈ ಎಣ್ಣೆಯನ್ನು ಹಾಕಿ ಕೂದಲು ಉದುರೋದು ನಿಲ್ಲುತ್ತೆ, ಬೆಳೆಯುತ್ತೆ ಅಂತಾರೆ. ಏನೇ ಪ್ರಯತ್ನ ಮಾಡಿದ್ರು ಅದು ಆಗ್ತಾ ಇರೋದಿಲ್ಲ. ಹಾಗಾದರೆ ಇದರ ಹೊರತಾಗಿ, ಈ ಜಾಹೀರಾತುಗಳಲ್ಲಿ ಅವರು ತೋರಿಸುವುದರ ಹೊರತಾಗಿ ನಮ್ಮ ದೇಹದ ಸೌಂದರ್ಯವನ್ನು ಮತ್ತು ನಮ್ಮ ವಯಸ್ಸನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ಳಲು ಏನಾದರೂ ದಾರಿ ಇದೆಯಾ ಬೇರೆ ಥರ ಅಂತ ನಾವು ನೋಡೋದಾದರೆ, ನಮ್ಮ ದೇಹದಲ್ಲೇ ಇರುವಂತಹ ಒಂದು ಹಾರ್ಮೋನ್ನ ಆ್ಯಕ್ಟಿವೇಟ್ ಮಾಡೋದು, ಅದು ಸರಿಯಾದ ಪ್ರಮಾಣದಲ್ಲಿ ಸ್ರವಿಸುವ ಹಾಗೆ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಸೌಂದರ್ಯ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಂದು ಖರ್ಚು ವೆಚ್ಚ ಇಲ್ಲದಂತೆ ನಮಗೆ ನಾವೇ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಹಾಗಾದರೆ ಅಂಥ ಒಂದು ಮ್ಯಾಜಿಕ್ ಹಾರ್ಮೋನ್ ಯಾವುದು ಅಂತ ನಾವು ನೋಡೋದಾದರೆ ಅದನ್ನು ಗ್ರೋತ್ ಹಾರ್ಮೋನ್ ಅಂತ ನಾವು ಕರಿತೀವಿ. ಈ ಗ್ರೋತ್ ಹಾರ್ಮೋನ್ ಬಾಲ್ಯದಲ್ಲಿ ಹೆಚ್ಚಿರುತ್ತೆ, ನಂತರ ವಯಸ್ಸಾಗ್ತಿದ್ದಂಗೆ ಗ್ರೋತ್ ಹಾರ್ಮೋನಿನ ಒಂದು ಸ್ರವಿಸುವಿಕೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿಯೇ ವಯಸ್ಸಾದಂತೆ ಕೂದಲು ಉದುರೋದು ಜಾಸ್ತಿ ಆಗೋದು, ಮುಖದ ಒಂದು ಕೊಲಾಜಿನ್ ಅಂದರೆ ಮುಖದಲ್ಲಿರುವ ಕೊಲಾಜಿನ್ ಎನ್ನುವ ಪ್ರೋಟೀನಿನ ಪ್ರಮಾಣ ಚರ್ಮದಲ್ಲಿ ಕಡಿಮೆ ಆಗೋವಂಥದ್ದು, ಇದನ್ನೆಲ್ಲ ನಾವು ನೋಡ್ತಾ ಬರ್ತೀವಿ. ಹಾಗಾದರೆ ಇದು ಮನುಷ್ಯ ಸಾಯುವವರೆಗೂ ಈ ಗ್ರೋತ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಅದರ ಪ್ರಮಾಣ ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ಕಡಿಮೆ ಆಗ್ಬೋದು. ಮತ್ತು ನಮ್ಮ ಹವ್ಯಾಸಗಳು, ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ ಈ ಒಂದು ಗ್ರೋತ್ ಹಾರ್ಮೋನಿನ ಸ್ರವಿಸುವಿಕೆಯನ್ನು ನಿರ್ಧಾರ ಮಾಡುತ್ತೆ. ಹಾಗಾದರೆ ಗ್ರೋತ್ ಹಾರ್ಮೋನಿನ ಪ್ರಮುಖ ಕೆಲಸ ಏನು ಅಂತ ನಾವು ನೋಡೋದಾದರೆ, ಪ್ರೋಟೀನ್ಗಳನ್ನು ಬಿಡುಗಡೆ ಮಾಡುವಂಥದ್ದು, ಆಮೇಲೆ ಜೀವಕೋಶಗಳನ್ನು ದುರಸ್ತಿ ಮಾಡುವಂಥದ್ದು, DNA ಸರಿಯಾಗಿ ಅದನ್ನು ಸರಿಯಾದ ಕ್ರಮದಲ್ಲಿ ಸಿಂಥಸೈಸ್ ಮಾಡೋವಂಥದ್ದು. ಈ ರೀತಿ ಓವರಾಲು ದೇಹಕ್ಕೆ ಎಲ್ಲ ಜೀವಕೋಶಗಳಿಗೂ ಪೂರಕವಾದ ಕೆಲಸವನ್ನು ಮಾಡುವುದು ಈ ಗ್ರೋತ್ ಹಾರ್ಮೋನ್. ಹಾಗಾದರೆ ಈ ಗ್ರೋತ್ ಹಾರ್ಮೋನ್ ಎಲ್ಲಿಂದ ಬಿಡುಗಡೆಯಾಗುತ್ತೆ ಅಂತಂದರೆ, ನಮ್ಮ ಮೆದುಳಿನ ಹೈಪೋಥಲಾಮಸ್ ಎನ್ನುವ ಗ್ರಂಥಿಯಿಂದ GHRH, ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ ಅನ್ನುವ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ನಂತರ ಈ ಹಾರ್ಮೋನು ಪಿಟ್ಯೂಟರಿ ಮೇಲೆ ಪ್ರಭಾವ ಬೀರಿ ಗ್ರೋತ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಅದೇ ರೀತಿ ಈ ಹೈಪೋಥಲಾಮಸ್ಸು ಸೊಮ್ಯಾಟೋಸ್ಟ್ಯಾಟಿನ್ ಅಂತ ಇನ್ನೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅದು ಈ ಗ್ರೋತ್ ಹಾರ್ಮೋನ್ಗೆ ಇನಿಬಿಟ್ ಮಾಡೋ ಅಂಥದ್ದು. ಗ್ರೋತ್ ಹಾರ್ಮೋನ್ ಜಾಸ್ತಿ ಅತಿಯಾಗೂ ಆಗಬಾರ್ದು, ಅದು ಅತಿಯಾಗದಿದ್ದ ಹಾಗೆ ಅದನ್ನು ಇನಿಬಿಟ್ ಮಾಡೋದು ಸೊಮ್ಯಾಟೋಸ್ಟ್ಯಾಟಿನ್. ಮುಖ್ಯವಾಗಿ ಗ್ರೋತ್ ಹಾರ್ಮೋನ್ ಪಿಟ್ಯೂಟರಿಯಿಂದ ಬಿಡುಗಡೆಯಾಗುತ್ತೆ, ಆದರೆ ಸಿಗ್ನಲ್ ಬರೋದು ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆಯಾಗುವಂಥದ್ದು ಹೈಪೋಥಲಾಮಸ್ ಗ್ರಂಥಿಯಿಂದ. ಇದರ ಪ್ರಭಾವ ದೇಹದ ಎಲ್ಲ ಆರ್ಗನ್ನು, ಎಲ್ಲ ನಮ್ಮ ಜೀವಕೋಶಗಳ ಮೇಲೂ ಪ್ರಭಾವವನ್ನು ಬೀರುವಂಥದ್ದು. ಹಾಗಾದರೆ ಮೊದಲನೇದಾಗಿ ಇದರ ಕೆಲಸ ಏನಂದರೆ ಬೆಳವಣಿಗೆ. ದೇಹದಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗಬೇಕು, ದೇಹದಲ್ಲಿರುವ ಜೀವಕೋಶಗಳು ಸರಿಯಾದ ರೀತಿಯಲ್ಲಿ ಮಲ್ಟಿಪ್ಲೈ ಆಗಬೇಕು, ಡಿವೈಡ್ ಆಗಬೇಕು, ಆರೋಗ್ಯವಾಗಿರಬೇಕು, DNA ಚೆನ್ನಾಗಿರಬೇಕು ಅನ್ನುವುದನ್ನು ಮಾಡುವುದು ಈ ಗ್ರೋತ್ ಹಾರ್ಮೋನ್. ಇದು ಯಾವಾಗ ಬಿಡುಗಡೆಯಾಗುತ್ತೆ ಅನ್ನೋದು ಬಹಳ ಮುಖ್ಯ. ಕಾರಣ ಇದು ನಾವು ರಾತ್ರಿ ನಿದ್ರಿಸಬೇಕಾದರೆ ಈ ಹಾರ್ಮೋನು ಬಿಡುಗಡೆಯಾಗುತ್ತೆ. ನಾವು ಊಟ ಮಾಡಿದಾಗ ಒಂದು ಗ್ರೆಲಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದು ಊಟಕ್ಕೆ ಸಂಬಂಧಿಸಿದಂತಹ ಹಂಗರ್ ಹಾರ್ಮೋನ್. ನಾವು ಊಟ ಮಾಡಿದಾಗ ಗ್ರೆಲಿನ್ ಹಾರ್ಮೋನ್ ಜಾಸ್ತಿ ಇರುತ್ತೆ, ನಾವು ಮಲಗಿದಾಗ ಈ ಗ್ರೆಲಿನ್ ಕಡಿಮೆ ಆಗ್ತಾ ಬರುತ್ತೆ. ಗ್ರೆಲಿನ್ ಕಡಿಮೆ ಆದಂತೆ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗ್ತಾ ಬರುತ್ತೆ. ಅಂದರೆ ನಾವು ನಿದ್ರಿಸಬೇಕಾದರೆ ಬಿಡುಗಡೆಯಾಗುವ ಹಾರ್ಮೋನು ಗ್ರೋತ್ ಹಾರ್ಮೋನ್. ಅದಕ್ಕೋಸ್ಕರನೇ ವಿಜ್ಞಾನಿಗಳು ಹೇಳೋದು, ನಿಮಗೆ ಓವರಾಲ್ ಆರೋಗ್ಯ ಬೇಕು ಅಂತಂದರೆ ನೀವು 6 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಅಂತ. ಯಾವ ವ್ಯಕ್ತಿ ಒಳ್ಳೆಯ ನಿದ್ರೆಯನ್ನು ಮಾಡ್ತಾನೆ ಅವನಿಗೆ ಹೆಚ್ಚು ಗ್ರೋತ್ ಹಾರ್ಮೋನು ಬಿಡುಗಡೆಯಾಗುತ್ತೆ, ಬಸ್ಟ್ ಆಗುತ್ತೆ, ಅದು ಔಟ್ ಬಸ್ಟ್ ಒಂದು ಪಲ್ಸಸ್ಸಲ್ಲಿ ಆಗೋಂಥದ್ದು ಅದು ಬಿಡುಗಡೆಯಾಗುತ್ತೆ.
ಅದು ಡೀಪ್ ಸ್ಲೀಪಲ್ಲಿರಬೇಕು. ನಾನ್ ರೆಮ್ ಅಂತ ಕರಿತೀವಲ್ಲ ಅದು. ರ್ಯಾಪಿಡ್ ಐ ಮೂಮೆಂಟ್ ಅಂದರೆ ಅದು ತುಂಬ ಡೀಪ್ ಸ್ಲೀಪಲ್ಲ, ಕನಸೆಲ್ಲ ಬೀಳೋ ಅಂಥದ್ದು. ಕಣ್ಣು ಹೀಗೆ ನೋಡಿ, ಅದು ಕಣ್ಣಿನ ಗುಡ್ಡೆಗಳು ಅಲ್ಲಾಡ್ತಾ ಇರುತ್ತೆ. ಅದು ನಿದ್ರೆಯ ಅವಧಿಯ ಅಂದರೆ ಡೀಪ್ ಸ್ಲೀಪ್ಗೆ ಮೊದಲು. ಆದರೆ ಡೀಪ್ ಸ್ಲೀಪಲ್ಲಿದ್ದಾಗ ಕಣ್ಣಿನ ಗುಡ್ಡೆಗಳು ಅಳ್ಳಾಡೋದಿಲ್ಲ. ಅದನ್ನು ನಾನ್ ರ್ಯಾಪಿಡ್ ಐ ಮೂಮೆಂಟ್ ಅಂತ ಕರಿತೀವಿ. ಅಂತಹ ಸಂದರ್ಭದಲ್ಲಿ ಈ ಗ್ರೋತ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಅನಂತರ ಬೆಳಗ್ಗಿನ ಹೊತ್ತು ಆಗುವಂಥಷ್ಟೊತ್ತಿಗೆ ಗ್ರೋತ್ ಹಾರ್ಮೋನಿನ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರೋದು. ಮೊದಲನೇದಾಗಿ ಬೆಳವಣಿಗೆ, ಎರಡನೇದಾಗಿ ಇದು ಬಹಳ ಪ್ರಮುಖವಾಗಿ ನಮ್ಮ ಲಿವರ್ ಮೇಲೆ, ಬೇರೆ ಬೇರೆ ಅಂಗಾಂಗಗಳು ಇವುಗಳ ಮೇಲೆ ಪ್ರಭಾವ ಬೀರುತ್ತೆ. ಲಿವರ್ನಲ್ಲಿರುವ ಎನ್ಸೈಮ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಈ ಗ್ರೋತ್ ಹಾರ್ಮೋನು ಬಹಳ ಮುಖ್ಯವಾದದ್ದು. ಲಿವರಲ್ಲಿ ಬೇಕಾದಷ್ಟು ಎನ್ಸೈಮ್ಗಳಿದೆ ಡಿಟಾಕ್ಸಿಫಿಕೇಷನ್ ಮಾಡುವಂಥದ್ದು. ಅದೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಗ್ರೋತ್ ಹಾರ್ಮೋನು ಪ್ರಮುಖವಾದದ್ದು. ಇದರ ಜೊತೆಗೆ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಏನಿದೆ ಅದನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಮತ್ತು ನಮ್ಮ ಮಸಲ್ಸ್ ಏನಿದೆ, ಸ್ನಾಯುಗಳು ಹೆಚ್ಚಾಗಿ ಒಂದು ಸಕ್ಕರೆಯನ್ನು ಅಂದರೆ ಫ್ಯಾಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳದೇ ಇದ್ದ ಹಾಗೆ ಮಾಡುತ್ತೆ. ಲೈಪೋಜೆನೆಸಿಸ್ ಅಂತ ಕರಿತೀವಿ. ಲೈಪೋಜೆನೆಸಿಸ್ ಅಂತಂದರೆ ಕೊಬ್ಬನ್ನು ಕರಗಿಸುವ ಕೆಲಸವನ್ನು ಈ ಗ್ರೋತ್ ಹಾರ್ಮೋನ್ ಮಾಡುತ್ತೆ. ಯಾವ ವ್ಯಕ್ತಿ ಸರಿಯಾಗಿ ನಿದ್ದೆ ಮಾಡ್ತಾನೆ ಅವನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅವನಲ್ಲಿ ಕೊಬ್ಬಿನ ಅಂಶ, ಅವನು ದಡುತಿಯಾಗಿರೋದಿಲ್ಲ, ಅವನಿಗೆ ಒಬಿಸಿಟಿ ಇರೋದಿಲ್ಲ, ಲೀನ್ ಆಗಿರ್ತಾನೆ. ಲೀನು ಅಂದರೆ ಫ್ಯಾಟ್ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ, ಲೈಪೋಜೆನೆಸಿಸ್ನ ಜಾಸ್ತಿ ಮಾಡುತ್ತೆ. ಫ್ಯಾಟ್ ಡೆಪಾಸಿಟ್ ಆಗದೇ ಇದ್ದ ಹಾಗೆ ತಡೆಗಟ್ಟುವ ಶಕ್ತಿ ಇದೆ. ಅದರ ಬದಲು ಬ್ರೌನ್ ಫ್ಯಾಟನ್ನು ಇನ್ಕ್ರೀಸ್ ಮಾಡುತ್ತೆ, ಬಟ್ ಫ್ಯಾಟ್ ಡೆಪಾಸಿಷನ್ನ ಕಮ್ಮಿ ಮಾಡುತ್ತೆ. ಲೈಪೋಜೆನೆಸಿಸ್ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಎಷ್ಟು ಇನ್ಸುಲಿನ್ ಇರುತ್ತೆ ಅದಕ್ಕೆ ದೇಹ ಸೆನ್ಸಿಟಿವ್ ಆಗಿರಬೇಕು. ಹಾಗಾಗಿ ಅಂತಹ ವ್ಯಕ್ತಿಗಳಿಗೆ ಮಧುಮೇಹ ಬರದಿದ್ದ ಹಾಗೆ ತಡೆಗಟ್ಟುವ ಶಕ್ತಿ ಇದೆ. ಇದರ ಜೊತೆಯಲ್ಲಿ ನಮ್ಮ ಸ್ನಾಯುಗಳು ಹೆಚ್ಚಾಗಿ ಅದು ಫ್ಯಾಟ್ ಸ್ಟೋರೇಜ್ ಆಗದೇ ಇದ್ದ ಹಾಗೆ ತಡೆಗಟ್ಟುತ್ತೆ. ಮತ್ತು ಕೊಲಾಜಿನ್ ಅಂತ ನಾನು ಏನು ಹೇಳಿದೆ, ಸುಕ್ಕು ಬರೆದಿದ್ದ ಹಾಗೆ ನಮ್ಮ ಚರ್ಮವನ್ನು ರಕ್ಷಿಸುವ ಪ್ರೋಟೀನ್, ಈ ಕೊಲಾಜಿನ್ನ ಬಿಡುಗಡೆ ಮಾಡುವಂತಹ ಜೀನ್ಗಳಿಗೆ ಇದು ಬಹಳ ಪೂರಕವಾಗಿದೆ. ಹಾಗಾಗಿ ಕೊಲಾಜಿನ್ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ. ಕಾರ್ಟಿಲೇಜ್, ನಮ್ಮ ಏನು ಕಾರ್ಟಿಲೇಜು, ಮೂಗು ಕಿವಿ ಎಲ್ಲ ಇರುತ್ತಲ್ಲ, ಮೃದುವಾಗಿರುವಂತಹ ಒಂದು ಬೋನ್ ಏನಿದೆ ಅದನ್ನು ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಇದರ ಜೊತೆಗೆ ನಮ್ಮ ಬೋನ್ಸ್ಗಳು ಏನಿದೆ ಅವುಗಳ ಬೆಳವಣಿಗೆಯನ್ನು ಸಹ, ಮೂಳೆಗಳ ಬೆಳವಣಿಗೆಗೂ ಸಹ ಇದು ಪೂರಕವಾಗಿದೆ. ಏಕೆಂದರೆ ಆಸ್ಟಿಯೋಬ್ಲಾಸ್ಟ್ ಅಂತ, ಈ ಮೂಳೆಗಳ ಜೀವಕೋಶಗಳನ್ನು ಆಸ್ಟಿಯೋಬ್ಲಾಸ್ಟ್ ಅಂತೀವಿ. ಇವುಗಳು ಚೆನ್ನಾಗಿ ಬೆಳವಣಿಗೆ ಆಗುವಂತೆ ಮಾಡುವುದು ಅದಕ್ಕೆ ಫುಡ್ ಥರ, ಇದು ನ್ಯೂಟ್ರಿಷನ್ ಥರ. ಆಸ್ಟಿಯೋಬ್ಲಾಸ್ಟ್ಗೆ ಇದು ಗ್ರೋತ್ ಹಾರ್ಮೋನುಗಳು ನ್ಯೂಟ್ರಿಷನ್ ಥರ. ಹಾಗಾಗಿ ಯಾರಲ್ಲಿ ಈ ಗ್ರೋತ್ ಹಾರ್ಮೋನ್ ಚೆನ್ನಾಗಿ ಬಿಡುಗಡೆಯಾಗುತ್ತೆ, ಲೀನ್ ಪರ್ಸನಾಲಿಟಿ ಇರುತ್ತೆ ಅವ್ರಿಗೆ, ಅವರು ದಪ್ಪ ಇರೋದಿಲ್ಲ, ಸಣ್ಣಕ್ಕಿರ್ತಾರೆ, ಬೋನ್ ಡೆನ್ಸಿಟಿ ಚೆನ್ನಾಗಿರುತ್ತೆ. ಈಗ ನೋಡಿ, ಕೆಲವರು ತುಂಬ ಸಣ್ಣ ಇರ್ತಾರೆ ಆದರೆ ತುಂಬ ಶಕ್ತಿ ಇರುತ್ತೆ ಅವರಿಗೆ. ಕೆಲವರು ತುಂಬ ದಡುತಿಯಾಗಿರ್ತಾರೆ ಆದರೆ ಅವರಿಗೆ ಶಕ್ತಿನೇ ಇರೋದಿಲ್ಲ. ಇಲ್ಲಿ ಬೋನ್ ಡೆನ್ಸಿಟಿ ಅಂದರೆ ಬೋನಿನಲ್ಲಿರುವ, ಈ ಮೂಳೆಯಲ್ಲಿರುವ ಕ್ಯಾಲ್ಶಿಯಂ ಡೆಪಾಸಿಷನ್ ಏನಿರುತ್ತೆ ಅದು ಬೋನ್ ಡೆನ್ಸಿಟಿ ಇರುತ್ತೆ. ಸಣ್ಣಕ್ಕಿರ್ತಾರೆ ಆದರೆ ವೆಯ್ಟ್ ಜಾಸ್ತಿ ಇರುತ್ತೆ ಅವ್ರದ್ದು. ನೋಡೋಕ್ಕೆ ಲೀನ್ ಪರ್ಸನಾಲಿಟಿ. ಕಾರಣ ಅವರಲ್ಲಿ ಈ ಒಂದು ಆಸ್ಟಿಯೋಬ್ಲಾಸ್ಟ್ಗಳು ತುಂಬ ಚೆನ್ನಾಗಿರುತ್ತೆ, ಅದರ ಒಂದು ಬೆಳವಣಿಗೆ, ಅದರ ಜೊತೆಗೆ ಬೋನ್ ಡೆನ್ಸಿಟೀಸ್ನೂ ಸಹ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ಈ ಗ್ರೋತ್ ಫ್ಯಾಕ್ಟರ್ನ ಕೆಲಸ ಏನು ಅಂತಂದರೆ ಅದ್ಭುತ ಅಂತ ಅನ್ಬೋದು. ಬೇಕಾದಷ್ಟು ಕೆಲಸಗಳನ್ನು ಇದು ಮಾಡ್ತಾ ಬರುತ್ತೆ. ಮಸಲ್ ಆಗ್ಬೋದು, ಬೋನ್ ಆಗ್ಬೋದು, ಕಾರ್ಟಿಲೇಜ್ ಆಗ್ಬೋದು. ಇದರ ಜೊತೆಗೆ ದೇಹದಲ್ಲಿ ಈಗ ನಾನು ಹೇಳಿದೆ ಆ ಒಂದು ಗ್ರೆಲಿನ್ ಪ್ರಮಾಣ ಅದನ್ನು ಸಹ ತಗ್ಗಿಸುತ್ತೆ. ಏಕೆಂತಂದರೆ ಗ್ರೆಲಿನ್ ಕಮ್ಮಿ ಆದಾಗ ಗ್ರೋತ್ ಹಾರ್ಮೋನ್ ಜಾಸ್ತಿಯಾಗಿ ಬಿಡುಗಡೆಯಾಗುವುದು. ಹಾಗಾಗಿ ಅದನ್ನು ಇದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಕೈಯಲ್ಲಿ ನೀರು ತುಂಬ್ಕೊಂಡಿದೆ, ಊದ್ಕೊಂಡಿದೆ ಅಂತಾರಲ್ಲ, ಅದನ್ನು ಎಡಿಮಾ ಅಂತೀವಿ. ಎಡಿಮಾ ಅಂತಂದರೆ ನಮ್ಮ ಟಿಶ್ಯೂಗಳಲ್ಲಿ ಹೆಚ್ಚಿನ ದ್ರವ ಶೇಖರಣೆ ಆಗಿರುತ್ತೆ. ಅಂದರೆ ನಮ್ಮ ರಕ್ತದಿಂದ ಈ ನಮ್ಮ ಎಲ್ಲ ಟಿಶ್ಯೂಗಳಿಗೆ ಏನಾಗಿರುತ್ತೆ ಅಂದರೆ ದ್ರವ ಹೋಗಿರುತ್ತೆ. ಸುಮಾರು 20 ಲೀಟರ್ ಪ್ರತಿದಿನ ನಾವು ನೋಡ್ಬೋದು. ಆ 20 ಲೀಟ್ರಲ್ಲಿ 17 ಲೀಟರ್ ವಾಪಸ್ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅದು ಕಾಲು ಕೈ ಏನೂ ನಮಗೆ ಇದಾಗಿರೋದಿಲ್ಲ. ನಂತರ ಏನಾಗುತ್ತೆ, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ದೇಹದಲ್ಲಿ ಇನ್ನೊಂದು ಸಿಸ್ಟಮ್ ಇದೆ. ಅದು ಮಿಕ್ಕ ಹೆಚ್ಚಾದ ದ್ರವವನ್ನು ವಾಪಸ್ಸು ಅದು ಹೀರಿಕೊಳ್ಳೋದ್ರಿಂದ ನಮ್ಮ ಒಂದು ಕೈ ಕಾಲಾಗ್ಬೋದು, ದೇಹದ ಇತರ ಅಂಗಾಂಗಗಳು ಚೆನ್ನಾಗಿರುತ್ತೆ. ಯಾವಾಗ ಗ್ರೋತ್ ಹಾರ್ಮೋನಿನ ಪ್ರಮಾಣ ಕಡಿಮೆ ಆಗುತ್ತೆ, ಈ ಎಡಿಮಾ ಲಿಂಫ್ಯಾಟಿಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದ ಕಾರಣ ನಮ್ಮ ಒಂದು ಕೈ ಕಾಲಲ್ಲಿ ಏನಿರುತ್ತೆ ಎಡಿಮಾ ಉಂಟಾಗುವ ಸಾಧ್ಯತೆ ಇದೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿವೆ. ಹಾಗಾಗಿ ಗ್ರೋತ್ ಹಾರ್ಮೋನ್ನು ಕೆಲವೊಂದು ಮಾಲಿಕ್ಯುಲರ್ ಪಾತ್ವೆನ ನಾವು ನೋಡೋದಾದರೆ ಅದು ಜಾಕ್ಸ್ಟ್ಯಾಟ್ ಪಾತ್ವೆ ಆಗ್ಬೋದು, AMPK ಪಾತ್ವೆ ಆಗ್ಬೋದು. ಈ ರೀತಿ ಬೇರೆ ಬೇರೆ ದೇಹದ ಬೇರೆ ಬೇರೆ ಪಾತ್ವೆಗಳನ್ನು ಆ್ಯಕ್ಟಿವೇಟ್ ಮಾಡಿ ದೇಹ ಸುರಕ್ಷಿತವಾಗಿರಬೇಕು, ಆರೋಗ್ಯವಾಗಿರಬೇಕು. ಆ ರೀತಿ ಮಾಡೋದ್ರಿಂದ ಗ್ರೋತ್ ಹಾರ್ಮೋನ್ ಒಂದು ಅದ್ಭುತವಾದ ಮ್ಯಾಜಿಕ್ ಹಾರ್ಮೋನ್. ಆದರೆ
ಇದು ಬಿಡುಗಡೆಯಾಗುವುದು ರಾತ್ರಿಯ ವೇಳೆಯಲ್ಲಿ ನಾವು ನಿದ್ರಿಸುವಾಗ. ಅದಕ್ಕೆ ನೋಡಿ, ಯಾರು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅವರಿಗೆ ವಯಸ್ಸಾದಂಥ ಯಾವುದೇ ಚಿಹ್ನೆಗಳಿರೋದಿಲ್ಲ. ಚರ್ಮ ತುಂಬ ಚೆನ್ನಾಗಿರುತ್ತೆ, ಕೂದಲು ದಟ್ಟವಾಗಿರುತ್ತೆ, ಮತ್ತು ಅವರಿಗೆ ಯಾವುದೇ ರೀತಿಯ ಏನೋ ಒಂದು ಆಯಿತು, ಒಂದು ಗಾಯ ಆಯಿತು ಅಂದರೆ ಬೇಗ ಹೀಲಿಂಗ್ ಇರುತ್ತೆ. ಗ್ರೋತ್ ಹಾರ್ಮೋನ್ಗಳು ಜಾಸ್ತಿ, ಗ್ರೋತ್ ಫ್ಯಾಕ್ಟರ್ಸ್ಗಳು, ಗ್ರೋತ್ ಹಾರ್ಮೋನುಗಳು ಜಾಸ್ತಿ ಇರೋದ್ರಿಂದ. ಆದರೆ ಯಾರಿಗೆ ನಿದ್ರೆ ಕಮ್ಮಿ ಇರುತ್ತೆ ಅವರಿಗೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಬೇಗ ತಲೆ ಕೂದಲು ಬೆಳ್ಳಗಾಗದೇ ಆಗಲಿ, ತಲೆ ಕೂದಲು ಉದ್ರದೇ ಆಗಲಿ, ಅಂದರೆ ರಿಪೇರ್ ಮೆಕ್ಯಾನಿಸಮ್ ಅಂತ ನಾನು ಹೇಳ್ತಿರೋದು. ಓವರಾಲು ಏನೋ ಡ್ಯಾಮೇಜ್ ಆಯಿತು ಅಂದರೆ ಗ್ರೋತ್ ಹಾರ್ಮೋನ್ ಇದ್ದರೆ ರಿಪೇರ್ ಬೇಗ ಆಗುತ್ತೆ. ಗ್ರೋತ್ ಹಾರ್ಮೋನಿನ ಸ್ರವಿಕೆ ಯಾರಲ್ಲಿ ಕಡಿಮೆ ಇರುತ್ತೆ ಅವರಿಗೆ ಆ ರಿಪೇರ್ ಏನು ಡ್ಯಾಮೇಜ್ ಆಗಿರುತ್ತೆ ಅದು ರಿಪೇರು ಆಗೋದಿಲ್ಲ, ಅದು ತುಂಬ ತಡವಾಗುತ್ತೆ, ಏಕೆಂದರೆ ಸ್ವಲ್ಪನೇ ಪ್ರಮಾಣದಲ್ಲಿರೋದ್ರಿಂದ. ಹಾಗಾಗಿ ಓವರಾಲು ನಮಗೆ ಯಾವ ಸೌಂದರ್ಯವರ್ಧಕನೂ ಬೇಡ, ನಮ್ಮ ಓವರಾಲ್ ಹೆಲ್ತು ತುಂಬ ಚೆನ್ನಾಗಿರಬೇಕು, ನಾವು ದೀರ್ಘಾಯುಷಿಗಳಾಗಿರಬೇಕು, ಆಮೇಲೆ ಬದುಕುವ ಒಂದು ಏನು ಇದೆ ಅದು ತುಂಬ ಚೆನ್ನಾಗಿರಬೇಕು. ಅಂದರೆ ಯಾವುದೇ ರೀತಿಯ ಕಾಯಿಲೆ ಇಲ್ಲದಂತೆ, ತೊಂದರೆಗಳಿಲ್ಲದಂತೆ ಅಂದರೆ ನಾವು ಸರಿಯಾಗಿ ನಿದ್ರೆ ಮಾಡಬೇಕು. ನಿದ್ರೆ ಅನ್ನೋದು ಒಂದು ಅದ್ಭುತವಾದದ್ದು. ಕಾರಣ, ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ಬೇಕಾದಷ್ಟು ಕ್ರಿಯೆಗಳು ನಾವು ಮಲಗದಾಗಲೇ ಅಂಥದ್ದು. ಬೆಳಗ್ಗೆ ಎಚ್ಚರ ಆಗಿದ್ದಾಗ ಇದು ಯಾವ ಕ್ರಿಯೆಗಳು, ಮೆಲಟನಿನ್ ಸೆಕ್ರಿಷನ್ನು, ಗ್ರೋತ್ ಹಾರ್ಮೋನ್ ಸೆಕ್ರಿಷನ್ನು, ಈ ಗ್ರೆಲಿನ್ನು ಕಮ್ಮಿಯಾಗಿ ಲೆಪ್ಟಿನ್ನು, ಸ್ಯಾಟಿಟಿ ಹಾರ್ಮೋನ್ ಅವೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಅವೆಲ್ಲ ಸರಿಯಾಗಿ ಆಗಬೇಕು ಅಂದರೆ ನಾವು ನಿದ್ರೆ ವಿಶ್ರಾಂತಿ ಬೇಕೇ ಬೇಕು. ನಾವು ವಿಶ್ರಾಂತಿ ಕೊಡದಿದ್ದರೆ ಇವು ಯಾವುದೂ ಸಹ ಬಿಡುಗಡೆಯಾಗೋದಿಲ್ಲ. ಅವು ಬಿಡುಗಡೆಯಾಗದಿದ್ದರೆ ಇದರಿಂದ ಒಂದಕ್ಕೊಂದು ಒಂದು ಸರಣಿ ಅಂತೀವಲ್ಲ, ಜೋಡಣೆ ಆದಂಗೆ, ಪೂರಕ ಆಗಿದ್ದಂಗೆ ಆ ರೀತಿ ನಾನಾ ರೀತಿಯ ತೊಂದರೆಗಳು ನಮಗೆ ಉಂಟಾಗುತ್ತೆ. ಹಾಗಾಗಿ ಇದು ಯಾವುದು ನಮ್ಗೆ ಆಗಬಾರ್ದು ಅಂತಂದರೆ ಒಳ್ಳೆಯ ನಿದ್ರೆ ಮಾಡಿ, ಒಳ್ಳೆಯ ನಿದ್ರೆಯಿಂದ ಗ್ರೋತ್ ಹಾರ್ಮೋನ್ ಚೆನ್ನಾಗಿ ಬಿಡುಗಡೆಯಾಗುತ್ತೆ. ಗ್ರೋತ್ ಹಾರ್ಮೋನ್ ಬಿಡುಗಡೆಯಾದರೆ ಓವರಾಲ್ ಎಲ್ಲ ರೀತಿಯ ಒಂದು ಪರಿಪೂರ್ಣವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಲು ಈ ನಿದ್ರೆ ಇಂಟರ್ನ್ ಗ್ರೋತ್ ಹಾರ್ಮೋನ್ ಬಿಡುಗಡೆ ಇದು ಪೂರಕವಾಗಿದೆ ಅಂತ ಹೇಳ್ಬೋದು. ನಮಸ್ಕಾರ.